ಜಿಮ್ ಜಾಯಿನ್ ಮಾಡ್ತೀರಾ, 3 days ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತೀರಾ, 4th day ಸ್ಕಿಪ್ ಮಾಡ್ಬಿಡ್ತೀರಾ. ಬುಕ್ ಓದ್ಬೇಕು ಅನ್ಕೋತೀರಾ, ಫಸ್ಟ್ ಚಾಪ್ಟರ್ ಸೂಪರ್ ಅನ್ಸುತ್ತೆ, ಸೆಕೆಂಡ್ ಚಾಪ್ಟರ್ಗೆ ಬೋರಿಂಗ್. ಹೆಲ್ದಿ ಈಟಿಂಗ್ ಇರಬೇಕು ಅಂತ ಹೇಳಿ ಮಿಲೆಟ್ಸ್ ಬ್ರೇಕ್ಫಾಸ್ಟ್ನೇ ಮಾಡ್ತೀರಾ, ಪರ್ಫೆಕ್ಟ್. ನೆಕ್ಸ್ಟ್ ನೈಟ್ ಡಿನ್ನರ್ ಎಂಡ್ ಆಗೋದು ಮಾತ್ರ ಪಿಜ್ಜಾ ಇಂದ. ಯಾಕೆ ಹೀಗಾಗ್ತಿದೆ? ಇದನ್ನೇ ಹ್ಯಾಬಿಟ್ ಲೂಪ್ ಅಂತ ಹೇಳೋದು. ಬಿಕಾಸ್ ನೀವು ಓಲ್ಡ್ ಹ್ಯಾಬಿಟ್ ಲೂಪ್ ನ ಫೈಟ್ ಮಾಡ್ತಿಲ್ಲ, ಅದೇ ಲೂಪ್ ನ ಫಾಲೋ ಮಾಡ್ತಿದ್ದೀರಾ. ಜೇಮ್ಸ್ ಕ್ಲಿಯರ್ ಅಟೋಮಿಕ್ ಹ್ಯಾಬಿಟ್ಸ್ ನಲ್ಲಿ ಹೇಳ್ತಾರೆ, ಎವ್ರಿ ಹ್ಯಾಬಿಟ್ ರನ್ಸ್ ಆನ್ 4 step loop ಅಂತ. ಫಸ್ಟ್ ಇಸ್ ಕ್ಯೂ, ವಾಟ್ ಟ್ರಿಗರ್ಸ್ ಯು. ಸೆಕೆಂಡ್ ಇಸ್ ಕ್ರೇವಿಂಗ್, ಯೋರ್ ಡಿಸೈರ್. ಥರ್ಡ್ ಇಸ್ ರೆಸ್ಪಾನ್ಸ್, ಯೋರ್ ಆಕ್ಷನ್. ಫೋರ್ತ್ ಇಸ್ ಯೋರ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಇಸ್ ರಿವಾರ್ಡ್. ಸೊ ಬ್ಯಾಡ್ ಹ್ಯಾಬಿಟ್ ಲೂಪ್ ಸ್ಟ್ರಾಂಗ್ ಆಗಿದ್ರೆ ಹೊಸ ಹ್ಯಾಬಿಟ್ ನ ನೀವು ಸ್ಟಿಕ್ ಮಾಡೋಕ್ ಆಗೋದೇ ಇಲ್ಲ. ಇದರ ಸೊಲ್ಯೂಷನ್ ಹಾಗಾದ್ರೆ ಏನು? ಹ್ಯಾಬಿಟ್ ಲೂಪ್ ನ ಚೇಂಜ್ ಮಾಡ್ತಾ ಬರಬೇಕು. ನಿಮ್ಮ ಪ್ರಾಬ್ಲಮ್ಸ್ ಹೇಳ್ತೀನಿ ಕೇಳಿ. ಹ್ಯಾಬಿಟ್ ಲೂಪ್ ನಲ್ಲಿ ಫೋನ್ ಅಡಿಕ್ಷನ್ ಎಕ್ಸಾಂಪಲ್ ಕೊಡ್ತೀನಿ. ಕ್ಯೂ, ಮಾರ್ನಿಂಗ್ ಅಲಾರಂ ರಿಂಗ್ ಆಗುತ್ತೆ, ಬೆಡ್ ಮೇಲೆ ಫೋನ್ ಇರುತ್ತೆ, ಟ್ರಿಗರ್ ಆಗುತ್ತೆ. ಸೆಕೆಂಡ್ ಕ್ರೇವಿಂಗ್, ಈಗ ನಿಮ್ಗೆ ಮನ್ಸಾಗತ್ತೆ ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬಿಡೋಣ ಅಂತ. ಥರ್ಡ್ ರೆಸ್ಪಾನ್ಸ್, ನಿಮ್ಮ ರೆಸ್ಪಾನ್ಸು ಫೋನ್ ಅನ್ಲಾಕ್ ಮಾಡ್ತೀರಾ, ಸ್ಕ್ರಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಫೋರ್ತ್ ಇಸ್ ಯೋರ್ ರಿವಾರ್ಡ್, ಡೋಪಮೈನ್ ಬಸ್ಟ್ ಆಗುತ್ತೆ, ಇನ್ಸ್ಟೆಂಟ್ ಎಂಟರ್ಟೈನ್ಮೆಂಟ್. ರಿಸಲ್ಟ್ ಏನು? 30 minutes ವೇಸ್ಟ್, ಲೇಟ್ ಆಗುತ್ತೆ, ರಶ್ ರಶ್ ರಶ್, ಇಡೀ ದಿನ ಗಿಲ್ಟ್ ಫೀಲ್ ಅಲ್ಲೇ ಎಂಟೈರ್ ಡೇ ಸ್ಪೆಂಡ್ ಮಾಡ್ತೀರಾ. ನೀವು ಲೇಜಿ ಅಲ್ಲ, ಬ್ಯಾಡ್ ಹ್ಯಾಬಿಟ್ ಲೂಪ್ ನ ಅನ್ಕಾನ್ಶಿಯಸ್ಲಿ ಫಾಲೋ ಮಾಡ್ತಿದ್ದೀರಾ. ಸೊಲ್ಯೂಷನ್ ಬೇಕಲ್ವಾ? ಹಾಗಾದ್ರೆ ಸೇಮ್ ಹ್ಯಾಬಿಟ್ ನ ನಾವು ಚೇಂಜ್ ಮಾಡ್ತಾ ಬರೋಣ. ಹ್ಯಾಬಿಟ್ ಲೂಪ್ ಚೇಂಜ್ ಮಾಡಿ ಆಟೋಮಿಕ್ ಹ್ಯಾಬಿಟ್ ವಿಸ್ಡಮ್ ಅಪ್ಲೈ ಮಾಡ್ತಾ ಬರೋಣ. ಫಸ್ಟ್ ಇಸ್ ಕ್ಯೂ, ದಟ್ ಇಸ್ ಮೇಕ್ ಯುವರ್ ಕ್ಯೂ ಇನ್ವಿಸಿಬಲ್. ಅಂದ್ರೆ ಫೋನ್ ಬೆಡ್ರೂಮ್ ಅಲ್ಲಿ ಇಡೋದ್ರ ಬದಲು ಕಿಚನ್ ನಲ್ಲೋ ಲಿವಿಂಗ್ ರೂಮ್ ನಲ್ಲೋ ಚಾರ್ಜ್ ಇಡಿ. ಸೆಕೆಂಡ್, ಮೇಕ್ ಕ್ರೇವಿಂಗ್ ಅನ್ಅಟ್ರಾಕ್ಟಿವ್. ಅನ್ನೆಸೆಸರಿ ಡೈಲಿ ಲಾಸ್ ಅಂತ ಥಿಂಕ್ ಮಾಡಿ ಸ್ಟಾಪ್ ಮಾಡಿ. ಮಾರ್ನಿಂಗ್ ಬುಕ್ ಓದಿ, ಪ್ರೊಡಕ್ಟಿವ್ ಆಗಿ ಫೀಲ್ ಆಗುತ್ತೆ. ಇನ್ನು ಥರ್ಡ್, ಮೇಕ್ ರೆಸ್ಪಾನ್ಸ್ ಡಿಫಿಕಲ್ಟ್. ಅಂದ್ರೆ ನಿಮ್ ಫೋನ್ ಲಾಕ್ ಮಾಡಬೇಕು, ಆಪ್ಸ್ ಡಿಲೀಟ್ ಮಾಡೋದು, ಸ್ವಲ್ಪ ಹೊತ್ತು ಫ್ಲೈಟ್ ಮೋಡ್ಗೆ ಹಾಕೋದು. ಫೋರ್ತ್, ರಿವಾರ್ಡ್ ಅನ್ಸ್ಯಾಟಿಸ್ಫೈಯಿಂಗ್ ಮಾಡಬೇಕು. ಗಿಲ್ಟ್ ಟ್ರ್ಯಾಕ್ ಮಾಡಿ, 30 minutes ವೇಸ್ಟ್ ಆಯ್ತಾ, ಜಿಮ್ ಟೈಮ್ ಲಾಸ್ ಆಯ್ತಾ, ಚೆಕ್ ಮಾಡಿ. ಸೊ ಕ್ಯೂ, ಅಲಾರಂ ರಿಂಗ್ ಆಗೋದು ಕಿಚನ್ ಅಲ್ಲಿ ಇರಬೇಕು. ಕ್ರೇವಿಂಗ್ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ರೆಸ್ಪಾನ್ಸು ಬುಕ್ ಓಪನ್ ಮಾಡಿ 10 pages ಆದ್ರೂ ಓದೋದಾಗಬೇಕು. ರಿವಾರ್ಡ್ ನಲ್ಲಿ ಕಾಮ್ ಫೀಲಿಂಗ್ ಇರಬೇಕು, ನಾಲೆಜ್ ಗೇನ್ ಆಗಬೇಕು, ಪ್ರಾಡಕ್ಟಿವ್ ಸ್ಟಾರ್ಟ್ ಆಗಬೇಕು. ಇದರಿಂದ ರಿಸಲ್ಟ್ ಎಷ್ಟು ಪ್ರೊಡಕ್ಟಿವ್ ಆಗಿರುತ್ತೆ ಗೊತ್ತಾ? ಪೀಸ್ಫುಲ್ ಮಾರ್ನಿಂಗ್ ಇರುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ, ಕಾನ್ಫಿಡೆನ್ಸ್ ಜಂಪ್ ಆಗುತ್ತೆ. ಇದೇ ರೀತಿ ನಾವು ಒಂದು 7 day ಹ್ಯಾಬಿಟ್ ಲೂಪ್ ಚಾಲೆಂಜ್ ನ ತಗೊಳ್ಳೋಣ. ಪಿಕ್ ಒನ್ ಬ್ಯಾಡ್ ಹ್ಯಾಬಿಟ್. ಸೆಕೆಂಡ್, ರೈಟ್ ದ 4 step ಹ್ಯಾಬಿಟ್ ಲೂಪ್. ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್, ರಿವಾರ್ಡ್. ಬರೀರಿ. ಚೇಂಜ್ ಒನ್ ಸ್ಟೆಪ್, ಯಾವ್ದ್ರ ಬಗ್ಗೆ ಬೇಕು ಅಂತ. ವಾಟ್ಸ್ ದ ಮ್ಯಾಜಿಕ್? ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಗೊತ್ತಾ? ಬ್ಯಾಡ್ ಪರ್ಸನ್ ಅಲ್ಲ ನಾವು, ಬ್ಯಾಡ್ ಹ್ಯಾಬಿಟ್ ಲೂಪ್ ನ ಫಾಲೋ ಮಾಡ್ತಿರೋದಷ್ಟೇ. ಹಾಗಾಗಿ 1% ರೈಸ್ ಎವ್ರಿ ಡೇ ನಲ್ಲಿ ಚಿಕ್ಕ ಪ್ರಯತ್ನ, ದೊಡ್ಡ ಫಲಿತಾಂಶ. ಬ್ರೇಕ್ ಯೋರ್ ಬ್ಯಾಡ್ ಹ್ಯಾಬಿಟ್ ಲೂಪ್ ಟುಡೇ.